ಕಾಶ್ಮೀರದ ಪಹಲ್ಗಾಮ್ ದಾಳಿ ಆಪರೇಷನ್ ಸಿಂಧೂರ್ ಬಳಿಕ ಭಾರತ ಒಂದು ರಕ್ಷಣಾ ವ್ಯವಸ್ಥೆಗೆ ಒಂದು ನೀಲನಕ್ಷೆಯನ್ನು ತಯಾರಿ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಮುಂದಿನ 15 ವರ್ಷಗಳಿಗೆ ಈ ಪ್ಲಾನನ್ನು ಮಾಡ್ತಾ ಇದ್ದಾರೆ. ನೀವು ಮಾಡಿ ನೀವೇ ಇದ್ದರೆ ಜಾರಿಗೆ ಬರ್ಬೋದೇನೋ ಗೊತ್ತಿಲ್ಲ ನನಗೆ, ಪರಿಸ್ಥಿತಿಗಳೇನಾಗುತ್ತೋ ಎತ್ತ. ಬೇರೆಯವರು ಬಂದರೆ ನಿರೀಕ್ಷೆ ಮಾಡಬೇಡಿ, ಅದೆಲ್ಲ ಆಗಲ್ಲ. ಅದು ಬೇಕಾದ್ರೆ ನೀವು ತಯಾರಿ ಮಾಡಿದ್ದನ್ನೆಲ್ಲ ಅರಬ್ಬಿ ಸಮುದ್ರಕ್ಕೆ ಎಸ್ಬಿಟ್ಟು ಎಲ್ಲ BJP ಮೋದಿ ಮಾಡಿರೋದು ಎಲ್ಲ ಸಮುದ್ರಕ್ಕೆ ಎಸ್ಬಿಟ್ಟು ಬೇರೆ ಹೊಸದು ಮಾಡೋಣ ಅನ್ನೋಂತಹ ಪ್ರಭೂತಿ ಗಿರಾಕಿಗಳು ಕಚಡಾಗಲಿ ಈ ದೇಶಕ್ಕೆ ಬಂದು ಆಗೋಗಿದೆ. ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆಗೆ ಸಾಧ್ಯ. ಸುಮ್ಮನೆ ಮೇಲ್ಮೈಯಲ್ಲಿ ತೇಲ್ಕೊಂಡು ಓಡಾಡ್ತಿರುತ್ತೆ. ಆ ನೀರು ಸೂರ್ಯ ಬಿದ್ದಾಗ ಫಳಫಳ ಅಂದರೆ ನಾವು ಅದನ್ನೇ ಭ್ರಮಿಸಿಕೊಂಡು ಆಹಾ ಬೆಳ್ಳಿಯ ರೀತಿ ಹೊಳೆಯುತ್ತಿದೆ ಅಂತ ಅಂದ್ಕೊಂಡು ಸಂತೋಷ ಪಟ್ಕೊಂಡಿರಬೇಕು. ಅಷ್ಟಕ್ಕೆ ಸೀಮಿತ ಅದಲ್ಲ ಬೆಳ್ಳಿ, ಅದು ಸೂರ್ಯನ ಕಿರಣದ ಪರಿಣಾಮ ಅಷ್ಟೇ. ಅದನ್ನೇ ನೋಡಿಕೊಂಡು ಆಹಾ ಆಹಾ ಬೆಳ್ಳಿ ಅಂದ್ಕೊಂಡು ಓಡಾಡ್ಕೊಂಡು ಇರಬೇಕು ನೀವು. ಇಂಡಿಯಾ, ದಿಸ್ ಈಸ್ ಇಂಡಿಯಾಸ್ ಪೊಸಿಷನ್. ಇವತ್ತಿನ ದರಿದ್ರ ಕಚಡ ರಾಜಕಾರಣದಕ್ಕೆ ಹೇಳ್ತಾರೆ. ಅದಕ್ಕೊಂದು ಲಾಜಿಕ್ ಇಲ್ಲ. ಎಲ್ಲ ಪಕ್ಷಕ್ಕೂ ಇವನು ಹೇಳಿದಾಗ ಇವನು ಸರಿ, ಅವನು ಹೇಳಿದಾಗ ಅವನು ಸರಿ. ಅವನು ಹಲ್ಕಟ್ಟು ಮಾತಾಡ್ಬೋದು, ಇವನು ಹಲ್ಕಟ್ಟು ಮಾತಾಡ್ಬೋದು. ಅವನು ಹಲ್ಕಟ್ಟು ಮಾತಾಡಿದ್ರೆ ಅದು ಪರಮಸತ್ಯ, ಇವನು ಮಾತಾಡಿದ್ರೆ ಇವನು ಪರಮಸತ್ಯ. ಈ ಲೆವೆಲಿನ ರಾಜಕಾರಣಕ್ಕೆ ಪ್ರಜೆಗಳಾಗಿ ನಾವು ಅನುಭವಿಸ್ಬೇಕು. ಇದು ನೆಕ್ಸ್ಟ್ ಜನ್ರೇಷನ್ ಯುದ್ಧ ಟ್ಯಾಂಕ್ಗಳು, ಹೈಪರ್ಸಾನಿಕ್ ಕ್ಷಿಪಣಿಗಳು, ಬಾಂಬರ್ ಡ್ರೋನ್ಗಳು ಇವೆಲ್ಲ ಬಂದಿದೆ ಆ ಪ್ಲ್ಯಾನಲ್ಲಿ. T-72 ಬದಲಾಗಿ ಹೊಸದ ಟ್ಯಾಂಕ್ಗಳನ್ನು ಮಾಡ್ಕೊಳ್ಳೋದು ನಮ್ಮಲ್ಲಿ ಮಾಡ್ತಾಯಿದ್ದೀವಿ ಈಗಾಗಲೇ. ಪರ್ವತ ಯುದ್ಧಕ್ಕಾಗಿ ಲಘು ಟ್ಯಾಂಕ್ಗಳು, ಒಂದು 50,000 ಟ್ಯಾಂಕ್ ಮೌಂಟೆಡ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಸ್ಗಳು, ಈ ಥರ ತರಾವರಿ ಪ್ಲ್ಯಾನಿಂಗಲ್ಲಿ ಹಾಕ್ಕೊಂಡಿದ್ದಾರೆ. ಪ್ಲಸ್ ಮೋದಿ ಅವ್ರಿಗೆ ಫೈಟರ್ ಜೆಟ್ ಎಂಜಿನ್ಸ್ ನಮ್ಮಲ್ಲೇ ಆಗಬೇಕು ಅಂತಿದೆ. ಫ್ರಾನ್ಸ್ ಜೊತೆ ಒಪ್ಪಂದನೂ ಆದಂಗಿದೆ. ಈ ಮಧ್ಯದಲ್ಲಿ ನಮ್ಮದು ತೇಜಸ್ಸಿಗೆ ಅಮೇರಿಕಾದ ಇಂದ ನಮಗೆ ಲಾಕಿಡ್ ಮಾರ್ಟಿನ್ ಇರಬೇಕದು. ಮೋಸ್ಟ್ಲಿ ಅಲ್ಲಿಂದ ಬರ್ತಾಯಿದೆ ಎಂಜಿನ್ಸು. FE401 402 ಯಾವುದಷ್ಟರದ್ದು ಎಂಜಿನ್ ಬರ್ತಾಯಿದೆ. ಅದನ್ನೇನೋ ಈಗ ಬರುತ್ತೆ ಅಂತಿದ್ದಾರೆ. ಬಟ್ ಈಗ ಅಮೇರಿಕಾ ಜೊತೆ ಗಲಾಟೆ ಆಗಿದ್ದರಿಂದ ಈಗ ಅವರು ಅದೇನು ಮಾಡ್ತಾರೋ ಗೊತ್ತಿಲ್ಲ. ಅವರು ಬುದ್ಧಿವಂತರವರು, ಕಾಸು ಬರೋ ಕಡೆ ಕಾಸು ತಗೋತಾರೆ, ಬೇರೆ ಕಡೆ ಕಿತಾಪತಿ ಮಾಡ್ಕೊಂಡು ಓಡಾಡ್ತಿರ್ತಾರೆ ಅಷ್ಟೇ. ಅಮ್ಮನ ಆಡಳಿತವನ್ನು ಪುನರ್ಸ್ಥಾಪಿಸ್ತೀವಿ ಎನ್ನುವ ಮೂಲಕ ಅಣ್ಣಾಡಿಎಂಕೆ ಪದಚ್ಯುತ ನಾಯಕಿ ಶಶಿಕಲಾ ನಾಯಕತ್ವದ ಬಗ್ಗೆ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ಎಐಎಡಿಎಂಕೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇಲ್ಲ. MK ಸ್ಟಾಲಿನ್ ನೇತೃತ್ವದ DMKಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕಾದ್ರೆ ಗುಂಪುಗಾರಿಕೆಯಲ್ಲಿ ನಿಲ್ಲಿಸಬೇಕು, ಬದಲಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇರಬೇಕು ಅಂತ ಅವರು ಕರೆ ಕೊಟ್ಟಿದ್ದಾರೆ. ನಾವು 10 ದಿನಗಳಲ್ಲಿ ಎಐಎಡಿಎಂಕೆಯನ್ನು ಒಗ್ಗಟ್ಟು ಮೂಡಿಸಲು ಪಳನಿಸ್ವಾಮಿ ಕ್ರಮ ಕೈಗೊಳ್ಳದಿದ್ರೆ ನಾವೇ ಸಮಾನ ಮನಸ್ಕರನ್ನು ಒಗ್ಗೂಡಿಸಿ ಪಕ್ಷ ಬಲಪಡಿಸ್ತೀವಿ ಅಂತ ಎಐಎಡಿಎಂಕೆಯ ಹಿರಿಯ ನಾಯಕರೊಬ್ಬರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆಲ್ ರೈಟ್. 60 ಅದು AIDMK ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಿಕಾಸ್ ಜಯಲಲಿತಾನ ಒಪ್ಕೋತಾರೆ ಈ ಪಳನಿಸ್ವಾಮಿಯ ಗ್ಯಾಂಗ್ ಅಂತ ನನಗೂ ಐಡಿಯಾ ಇಲ್ಲ. ಆ್ಯಕ್ಚುಲಿ ಶಶಿಕಲಾನ ತಮಿಳುನಾಡಿನ ಜನ ಜಯಲಲಿತಾ ರೀತಿಯಲ್ಲಿ ಒಪ್ಕೋತಾರೆ ಅನ್ನೋದು ನನಗೇನು ಗ್ಯಾರಂಟಿ ಇಲ್ಲ. ಹಾಗೇನಿಲ್ಲ ಅದು ಪರಿಸ್ಥಿತಿ. ಈಗೇನು ಆಟೋಮ್ಯಾಟಿಕ್ ಲೀಡ್ರಾಗೇನು ಬಲ್ಲ. ಹಾಗಾಗಿದ್ದಿದ್ರೆ ಆಕೆ ಹೊರಗೆ ಹೋಗಬೇಕಾದ ಪರಿಸ್ಥಿತಿನೇ ಬರ್ತಿರಲಿಲ್ಲ. ಪಳನಿಸ್ವಾಮಿನ CM ಮಾಡಿದ್ದ ಆಕೆ ಆಗಲೇ ಆತ ಅದರ ತಿರುಗಿ ಬಿದ್ದು ತನಗೆ ಬೇಕಾಗಿದ್ದ ಲಾಭ ಮಾಡಿಕೊಂಡ್ರು. ಆಮೇಲೆ ಪನ್ನೀರ್ ಸೆಲ್ವಮ್ಮನ್ನು ಹೊರಗೆ ಹಾಕಿದ್ದಾಯಿತು, ಎಲ್ಲ ಆಗೋಗಿದೆ ಈಗಲ್ಲಿ. ಈಗ ಹೋಲ್ ಪಾರ್ಟಿ EPS ಕೈಯಲ್ಲಿದೆ, ಕಂಟ್ರೋಲಲ್ಲಿದೆ. ಬಟ್ ಅದು ಡಿಸ್ಟರ್ಬ್ ಆದರೆ ಲಾಭ ಮತ್ತೆ DMKಗೆ ಆಗುತ್ತೆ. ADMK ಓಟ್ಸು ಸ್ಪ್ಲಿಟ್ ಆಗುತ್ತೆ. ಇನ್ನೊಂದು ಕಡೆ ವಿಜಯ್ದು ಪಾರ್ಟಿ ಓಟ್ಸು ಸ್ಪ್ಲಿಟ್ ಆಗಿ ಬರುತ್ತೆ. ಪಾಸಿಬಲಿ DMKಗೆ ಅದು ಲಾಭ ಆಗುತ್ತೆ. ಜನ ಅನಿವಾರ್ಯವಾಗಿ ಆ ಕಡೆ DMK ಕಡೆನೇ ಇರುತ್ತೆ. ಅದು ಆ ಕಡೆ ಓಟಿಗೆ ಬಂದರೆ ಸಾಕಾಗ್ಬೋದು ಅವ್ರಿಗೆ ಸರ್ಕಾರವನ್ನು ಮತ್ತೆ ಮಾಡ್ಕೊಳ್ಳೋಕ್ಕೆ. 60 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಅವರ ಪತಿ ವಿರುದ್ಧ ಮುಂಬೈ ಪೊಲೀಸರು ಇವತ್ತು ಲುಕೌಟ್ ನೋಟಿಸನ್ನು ಹೊರಡಿಸಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಇರ್ತಾರಂತೆ, ಹಾಗಾಗಿ ಈ ನೋಟಿಸನ್ನು ಹೊರಡಿಸ್ಬಿಟ್ಟಿದ್ದಾರೆ.